ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ಆವರಣದ ಜನ್ ಔಷಧ ಕೇಂದ್ರತ್ನ ಶಾಸಕ ಕೆಜಿ ಬೋಪಯ್ಯ ನಿನ್ನಂದು ಉದ್ಘಾಟನೆ ಮಾಡಿಸಿ ಬಯಂಜ ತಕ್ ಪರಂದ ಅವು ಜನಕ್ಕೆ ಕಮ್ಮಿ ಕ್ರಯತ್ ಬೋಂಡಿಯನ್ನು ಗುಣಮಟ್ಟತ್ರ ಮದ್ದು ಕಿಟ್ಟುವನಕ್ಕೆ ಆಂಡುಂದು ದೇಶದ ಶುರು ಆನ ಈ ಯೋಜನೆ ಇದೀಗ ವಿರಾಜಪೇಟೆಯಲ್ಲಿ ಶುರುವಾಯಿತು. ಇದನ್ನ ಲಾಭತ್ನ ಸಾರ್ವಜನಿಕಂಗ ಪಡೆದವನಕ್ಕೆ ಆಂಡುಂದು ಎಣ್ಣಚಿ ಕಾರ್ಯಕ್ರಮತ್ ಪಟ್ಟಣ ಪಂಚಾಯತಿರ ಪುದಿಯ ಅಧ್ಯಕ್ಷಗಳಾದ ಸುಷ್ಮಿತಾ ಕೂಡ್ನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಕಾಟ ವಿಲೇವಾರಿ ಸಮಸ್ಯೆನ ವೈಜ್ಞಾನಿಕ ನಿರ್ವಹಣೆ ಮಾಡುವ ಯೋಜನೆ ತಯಾರು ಮಾಡಿಯನ್ನುಂಡು ಪೌರಾಯುಕ್ತ ರಾಮದಾಸ್ ಅರಿಚಿಟ್ಟಿತು. ಸುದ್ದಿಗೋಷ್ಠಿಯಲ್ಲಿ ತಕ್ಕ ಪರಂದ ಅವು ಮಡಿಕೇರಿಯ 23 ವಾರ್ಡಿಂಜ ಉತ್ಪತ್ತಿ ಆಪಂತ ಕಾಟತ್ ಒಣಕ ಕಾಟತ್ನ ಬೋರೆ ಮಾಡಿದ ಸಿಮೆಂಟ್ ಫ್ಯಾಕ್ಟ್ರಿಕ್ ಪಚ್ಚೆ ಕಾಟತ್ನ ಬೋರೆ ಮಾಡಿದ್ದು ಸ್ಟೋನ್ ಹಿಲ್ರ ಪಕ್ಕವುಳ್ಳ ಗೊಬ್ಬರ ಘಟಕತ್ತು ಗೊಬ್ಬರ ಮಾಡೋಕು ಬಳಸಿಯವ ಅಂದು ಅಣಿಚಿ ಮಿನ್ನಕ ತಕ್ಕ ಪರಂದಿತ್ತು. ನಗರತ್ರ ಮನಾರ ಕಾತೋನೊಟ್ಟಲು ಸಿಸಿ ಕ್ಯಾಮೆರಾ ಬಳಸಿಯವ ಅಂದು ಮಾಹಿತಿ ತಂದ ಅವು ಕಾಟ ನಿರ್ವಹಣೆಗೆ ಕಾಟ ಸಂಗ್ರಹ ಮಾಡೋಕು ಬಪ್ಪ ವಾಹನಕ್ಕೆ ಕಾಟ ಅಡುವಾಣ ಮೂಲಕ ನಗರತ್ರ ಮನಾರ ಕಾತೋಕು ನಗರಸಭೆ ಸಾರ್ವಜನಿಕಂಗ ಕೈಕೂಟುಣು ಕೇಟಂಡತ್ತು. 2021 ಜನವರಿ 1 ಎಲ್ಲಾ 4 ಚಕ್ರತ್ರ ವಾಹನಕ್ಕೆ ಫಾಸ್ಟ್ ಟ್ಯಾಗ್ ಇಡುವಾನ ಕಡ್ಡಾಯ ಮಾಡಿತ್ತು ಕೇಂದ್ರ ರಸ್ತೆ ಸಾರಿಗೆ ಪಿನ ಹೆದ್ದಾರಿ ಪ್ರಾಧಿಕಾರ ಆದೇಶ ಮಾಡಿತ್ತು. ಇಕ್ಕಾಕನೆ 2017 ಇಸುವೆಂಜ 20 ವಾಹನಕ್ಕೆ ಮಾತ್ರ ಇಡುವಕ್ಕೆ ಕಡ್ಡಾಯ ಮಾಡಿತಿಂಜ ಫಾಸ್ಟ್ ಟ್ಯಾಗ್ನ ಇದಕ್ಕ ಎಲ್ಲ ಮಾದರಿರ 4 ಚಕ್ರತ್ರ ವಾಹನಕ್ಕೆ ಕಡ್ಡಾಯ ಮಾಡಿತ್ತು. ಗೋಣಿಕೊಪ್ಪ ಪಿನ ವಿರಾಜಪೇಟೆ ಉಪವಿಭಾಗ ಕಡಗನ ವಿದ್ಯುತ್ ಗ್ರಾಹಕಂಗ ದುಪಚಟ್ಟುಳ್ಳ ತೊಂದರೆ ತಾಪತ್ರೆಯನ್ನ ಕೇಟರಿಂಜಿತ್ತು ಪರಿಹಾರ ಮಾಡಿಕೊಡಪ ನಟ್ಟಲು ಈ ದಂಡು ಉಪವಿಭಾಗ ಕಚೇರಿಯಲ್ಲಿ ಜನಸಂಪರ್ಕ ಸಭೆನ ಜಸ್ಕ್ರ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೊರುವ ಕಾರ್ಯಕ್ರಮ ನಾಳೆ ಆಯೋಜನೆ ಮಾಡಿತ್ತು. ಗೋಣಿಕೊಪ್ಪತ್ತು ನಾಳೆ ಪಲಕ 12 ಗಂಟೆಗೆ ತನೆ ವಿರಾಜಪೇಟೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ತನೆ ಈ ಸಭೆ ನಡಪ. ಗೋಣಿಕೊಪ್ಪ ಪಿನ ವಿರಾಜಪೇಟೆ ವಿದ್ಯುತ್ ಗ್ರಾಹಕಂಗ ಈ ಸಭೆಯಲ್ಲಿ ಕೂಡಿಯಾಡಿತ್ತು ವಿದ್ಯುತ್ಗೆ ಸಂಬಂಧಪಟ್ಟನಕ್ಕೆ ತಂಗ ದುಪಚಟ್ಟುಳ್ಳ ಸಮಸ್ಯೆ ಮೇಲೆ ಚರ್ಚೆ ನಡೆದಿತ್ತು ಪರಿಹಾರ ಕಂಡೋಲು. ಶ್ರೀ ತಲಕಾವೇರಿ ದೇವಳತ್ರ ಕೊಳತ್ರ ಸುತ್ತು ಮನಾರ ಕಾರ್ಯ ನಡೆಸುವಂಗಾಯ್ತು. ಇಂದು ಮಧ್ಯಾಹ್ನ 2 ಗಂಟೆ ಭಕ್ತಂಗಕ್ಕೆ ದೇವಳಕ್ಕೆ ಪ್ರವೇಶ ಇಪ್ಪಿಲ್ಲ ಎಂದು ಪ್ರಕಟಣೆ ಅರಿಚಿಟ್ಟಿತು. ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ನಾಳೆ ಪಲಕ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾ ಬಾಡೆಯಲ್ಲಿ ಅಧ್ಯಕ್ಷ ಬಿ ಎ ಹರೀಶ್ ಎಂಡ ಕೊರವು ಕಾರ್ಯಕ್ರಮ ನಡಪ. ದೇಶತ್ರ ಎಲ್ಲ ಜವಾಹರ್ ನವೋದಯ ಪಿನ ಸೈನಿಕ್ ಸ್ಕೂಲ್ರ ಪ್ರವೇಶಕ್ಕೆ ಪರೀಕ್ಷೆಯ ನೋಂದಣಿ ಪ್ರಕ್ರಿಯೆ ಆನ್ಲೈನ್ ಮೂಲಕ ನಡೆದನುಂಡು. ಸೈನಿಕ್ ಸ್ಕೂಲ್ರ ಪ್ರವೇಶ ಪರೀಕ್ಷೆಗೆ ನೋಂದಣಿ ಮಾಡಿಯೋಕೆ ಇದೇ 19 ಆಕಿರಿ ನಾಳಾಚೆಂಗಿ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ನೋಂದಣಿ ಮಾಡಿಯೋಕೆ ಡಿಸೆಂಬರ್ 15 ಆಕಿರಿ ನಾಳಾಯ್ತುಂಡು. ಸೈನಿಕ್ ಸ್ಕೂಲ್ರ ಪ್ರವೇಶ ಪರೀಕ್ಷೆ ಬಪ್ಪಕಾಲ ಜನವರಿ 10 ಅನ್ನನೆ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಬಪ್ಪಕಾಲ ಏಪ್ರಿಲ್ 10 ನಡಪ. 2020 ಸಾಲಕ್ಕೆ ಒತ್ತನಕ್ಕೆ ಎಸ್ಎಸ್ಎಲ್ಸಿ ಪಿನ ಪಿಯುಸಿ ಪರೀಕ್ಷೆಯಲ್ಲಿ ಏರ ಮಾರ್ಕ್ಸ್ ಎಡ್ತ ಜಿಲ್ಲೆರ 20 ಗರೀಬ ಮಕ್ಕಕ್ಕೆ ದುಬೈ ಕೊಡಗು ಪಳೆಯ ವಿದ್ಯಾರ್ಥಿ ಸಂಘತ್ರ ಆದನೇಲು ನಾಪೊಕ್ಲು ರಾಫೆಲ್ಸ್ ಇಂಟರ್ನ್ಯಾಷನಲ್ ಪಿಯು ಕಾಲೇಜಲ್ಲಿ ಇಕ್ಕಾಯ್ತು ನಡೆದ ಕಾರ್ಯಕ್ರಮಕ್ಕೆ ಪುರುಡುಪಣ ಕೊಡ್ತದೆ. ಮೈಸೂರು ರಂಗಾಯಣತ್ರ ಆದನೇಲು ಪದ್ಮಶ್ರೀ ನಾಗರತ್ನಮ್ಮ ಅಭಿನಯ ರಂಗ ತರಬೇತಿ ಅನ್ನುವ ಕಾರ್ಯಾಗಾರತ್ನ ಪೊಮ್ಮಕ್ಕ ಕಾಯ್ತು ನಡ್ತಿಯನ್ನುಂಡು. ರಂಗಾಯಣತ್ರ ನಿರ್ದೇಶಕ ಅಡ್ಡಂಡ ಕಾರ್ಯಪಯಣ ಕೊರವು ಕಾರ್ಯಕ್ರಮ ನರ್ಪ ಈ ಕಾರ್ಯಾಗಾರತ್ರ ಉದ್ಘಾಟನೆನ ನಾಳೆ ಮಧ್ಯಾಹ್ನ 3:45 ಪೆರಿಯ ರಂಗಕರ್ಮಿ ಶ್ರೀಮತಿ ರತ್ನ ಮಿರ್ಲೆ ಐಂಗ ನಡ್ತುವ. ಪೊನ್ನಂಪೇಟೆ ಕೊಡವ ಸಮಾಜ ಪಿನ ಆಕ್ಸ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಕೂಡುಕೂಟತ್ ಇದೇ 27 ಪೊನ್ನಂಪೇಟೆ ಜೂನಿಯರ್ ಕಾಲೇಜ್ ಕಳಿಪರಂಬುಲು ಕೊಡವ ಒಕ್ಕಡೊಕ್ಕಡ ನಡುಲು 5 ಅಸೈಡ್ ಹಾಕಿ ಪಿನ ಫುಟ್ಬಾಲ್ ಟೂರ್ನಮೆಂಟ್ ನಡಪ. ಟಿ ಶೆಟ್ಟಿಗೆರಿರ ರಾಯಲ್ ಕ್ರಿಕೆಟ್ ಕ್ಲಬ್ ಆದನೇಲು ಕೈಂಜ ತಿಂಗ 31 ಅಲ್ಲಿತರ ಪ್ರೈಮರಿ ಸ್ಕೂಲ್ ಪರಂಬುಲು ಕೊಡವ ಒಕ್ಕಡೊಕ್ಕಡ ನಡುಲು ನಡೆದ ಕ್ರಿಕೆಟ್ ಕಳಿಕೂಟತ್ರ ಫೈನಲ್ಸ್ ಮಂಡ್ವಂಡ ಪಿನ ಕಾಣತಂಡ ಒಕ್ಕತ್ರ ನಡುಲು ಇಂದು ಮಧ್ಯಾಹ್ನ 1 ಗಂಟೆಗೆ ನಡಪ. ರಾಜ್ಯ ಸರ್ಕಾರದ ಇಂಧನ ಸಚಿವಾಲಯದ ಅಡಿಲು ಬಪ್ಪಂತ ವಿದ್ಯುತ್ ಪರಿವೀಕ್ಷಣೆ ಇಲಾಖೆಯ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಯ್ತು ತೀತೀರ ಅಪ್ಪಚ್ಚೋಯಂಗಳ ಸರ್ಕಾರ ನೇಮಕ ಮಾಡಿತ್ತು. ಮೂಲತಃ ಹುದುಕೇರಿ ಕಾರಳನ್ನ ಇವು ತೀತೀರ ನಂಜಪ್ಪ ಶಾಂತಿ ದಂಪತಿರ ಭಾರತ ಹಾಕಿ ತಂಡತ್ರ ಜೂನಿಯರ್ ವಿಭಾಗದ ಸಹಾಯಕ ಕೋಚ್ ಆಯ್ತು ಸೋಮರ್ಪೇಟೆ ತಾಲೂಕು ಚೌಡ್ಲು ಗ್ರಾಮತ್ರ ಸುಬೇದಾರ್ ಜನಾರ್ದನ್ ಪೂಜಾರಿ ಐಂಗ ನೇಮಕ ಆಯ್ತು. ಇವು ಭಾರತ ಜೂನಿಯರ್ ಹಾಕಿ ತಂಡತ್ರ ಮುಖ್ಯ ಕೋಚ್ ಕೊಡಗು ಕಾರಳೆ ಅನ ಬಿಜೆ ಕಾರ್ಯಪಯಣ ಕೂಡ ಕಾರ್ಯ ನೀಸುವ. ಇಲ್ಲಿಕ್ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು.